ಈ ಹುಡುಗಿಗೆ ಸಡನ್ ಆಗಿ ಏನಾಯ್ತು? ನಾನಿವತ್ತು ಹೋಗಿದ್ದು ಒಂದು ಮೂವಿಲಿ ಆಕ್ಟಿಂಗ್ ಮಾಡಕ್ಕೆ. ನಮಗೆಲ್ಲ ಗೊತ್ತಾಗೋಯ್ತು. ನಾನು ಹೋಗ್ಬೇಕಾದ್ರೆ ಮುಂಚೆನೆ ಮೂವಿ ಶೂಟಿಂಗ್ ಶುರು ಆಗಿತ್ತು. ಮನೇಲಿ ಶೂಟಿಂಗ್ ಮುಗಿಸಿ ಊಟ ಮಾಡಿ ಕಾಡಿಗೆ ಹೊರಟ್ವಿ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಕಾಡಲ್ಲಿ ಶೂಟಿಂಗ್ ಮುಗಿಸ್ತಾ ಸಂಜೆ ಆಗಿತ್ತು. ನಂಗೆ ನೀವು ನಾಳೆ ಬನ್ನಿ ಅಂದ್ಬಿಟ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ದಿ ನೆಕ್ಸ್ಟ್ ಡೇ. ಓಕೆ ಗೈಸ್, ಹೇಗಿದ್ರೆಲ್ಲ? ತಿಂದು ಹೇಗಾಗುತ್ತೆ ಅಂತ ಹೇಳ್ತೀವಿ. ಕೊನೆಯವರೆಗೂ ಇದೇ ಇವತ್ತು ಶೂಟ್ ಆಗ್ತಿರೋ ಲೊಕೇಶನ್. ನಾನೇ ಹೀರೋ, ನಮ್ ಹೀರೋ ನೋಡಿ. ಆಮೇಲೆ ಅಂತೆಲ್ಲ ಅಷ್ಟೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವ್ರು ನಮ್ ಕ್ಯಾಮ್ರಾಮ್ಯಾನು. ನನ್ನ ಆಕ್ಟಿಂಗ್ ನೋಡಿ ನಮ್ ಡೈರೆಕ್ಟರ್ ಏನಂದ್ರು ಗೊತ್ತಾ? ಹೆಂಗಿರುತ್ತೆ ಅಂದ್ರೆ ಏನೋ ಸಾವಿಂದ ತಮಾಷೆ ಆಡ್ತಿದ್ದೀರಾ? ಇದು ನಮ್ ಮೂವಿ ಹೀರೋಯಿನ್ ಕಣ್ರಿ. ಮುಂದಕ್ಕಿಂತ ನನ್ ಪಿಕ್ಚರ್ ನೀನೇ ಫಸ್ಟ್ ಹೀರೋಯಿನ್. ಅಲ್ಲಿ ಶೂಟಿಂಗ್ ಮುಗಿಸಿ ಮತ್ತೆ ಬೇರೆ ಲೊಕೇಶನ್ಗೆ ಹೋದ್ವಿ. ಲೊಕೇಶನ್ ಊರಿಗಿಂತ ಮುಂಚೆ ವಿಡಿಯೋ ಮಾಡ್ಕೊಂಡು ಇವರೇ ಈ ಮೂವಿಗೆ ವಿಲನ್. ಅಲ್ಲೂ ಶೂಟ್ ಮುಗಿಸಿ ಊಟ ಮಾಡ್ಕೊಂಡು ಬೇರೆ ಲೊಕೇಶನ್ಗೆ ಹೋದ್ವಿ. ಹೊತ್ಕಿ ಬೆಡ್ಶೀಟ್ ಅಲ್ಲಿ ಹಿಡ್ಕೊಂಡು ಹಾಟ್ ಹಾಕೊಂಡ್ವಿ. ಕ್ಯಾಮ್ರಾಮನ್ ನಾನಾ? ಕೋಲು ಇಲ್ಲಿಲ್ಲ, ಇಲ್ಲಿ ನಿಮ್ದು ಕುತ್ತಿಗೆ ಫುಲ್ ತಿರ್ಗಬೇಕು. 360 ಅಂತ ಹೊರಗುತ್ತೆ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಏನ್ ಹೇಳ್ತೀರಾ? ಪಿಕ್ಚರ್ ಚೆನ್ನಾಗಿದೆ. ಯಾವ್ದು ಹೇಳಿ? ನೀವು ಯಾವ್ದ್ರ ಬಗ್ಗೆ? ಈ ಫಿಲಮ್ ಬಗ್ಗೆ ನೀವು ತೆಗಿತೀರಲ್ಲ, ಅದ್ರ ಬಗ್ಗೆ ತೆಗಿತೀರ ಜನ ಹೇಳ್ಬೇಕು. ನಾವೆಂತ ಮನೇಲಿ ಇರೋದ್ಬಿಟ್ಟು ಪಿಕ್ಚರ್ ಬೇರೆ ತೆಗಿತ್ಯಾ? ನೀವು ತೆಗಿಯೋ ಪಿಕ್ಚರ್ ನಾವು ನೋಡ್ಬೇಕು. ಈ ಹುಡುಗಿಗೆ ಸಡನ್ ಆಗಿ ಏನಾಯ್ತು? ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು